ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಚೆರ್ಕಳ ಹತ್ಯೆ ಪ್ರಕರಣ ಮುಂದುವರಿದ ನಿಗೂಢತೆ, ಅಣ್ಣನ ಮಗನ ಮೇಲೆ ಪೊಲೀಸ್ ನಿಗಾ. ಕಾಸರಗೋಡು ಕೋಟೆ ಖಾಸಗಿಗಳಿಗೆ ಪರಾಭಾರೆ, ಸಿಪಿಎಂ ಬಿಜೆಪಿ ತೀವ್ರ ಹೋರಾಟಕ್ಕೆ. ಭೂ ಸ್ವಾಧೀನಪಡಿಸಿದವರಲ್ಲಿ ಸಿಪಿಎಂ ಮಂದಿಯೂ ಇರುವುದಾಗಿ ಬಿಜೆಪಿ, ಸಿಬಿಐ ತನಿಖೆಗೆ ಒತ್ತಾಯ. ಮಂಜೇಶ್ವರದಲ್ಲಿ ಭಾರೀ ಮರಳು ಸಾಗಾಟ ವಶ, ಪೊಲೀಸ್ ಮತ್ತಷ್ಟು ಜಾಗರೂಕ. ಎಂಡೋ ಸಂತ್ರಸ್ತರತ್ತ ಮತ್ತೆ ಸರ್ಕಾರದ ನಿರ್ಲಕ್ಷ್ಯ, ಪ್ರಹಸನವಾಗುತ್ತಿರುವ ದುರಂತ ಪರಿಹಾರ ಸೆಲ್ ಸಭೆ, ಶನಿವಾರದ ಸಭೆ ರದ್ದು. ಸುದ್ದಿಗಳು ವಿವರವಾಗಿ. ಚೆರ್ಕಳದಲ್ಲಿ ವ್ಯಕ್ತಿ ಹತ್ಯೆ ಬಗ್ಗೆ ವಿವಿಧ ಹಂತಗಳಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಚೆರ್ಕಳ ಕೆಕೆಪುರ ನಿವಾಸಿ ಶ್ರೀಧರ 49 ಎಂಬುವರು ಕೊಲೆಯಾಗಿದ್ದು, ಇವರ ಅಣ್ಣನ ಮಗ ಅಶೋಕನ ಮೇಲೆ ಸಂಶಯದ ನೆರಳು ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಅಶೋಕನನ್ನು ಕೇಂದ್ರೀಕರಿಸಿ ತನಿಖೆ ನಡೆಸಲಾಗುತ್ತಿದೆ. ಈತನ ಚಲನವಲನ ಬಗ್ಗೆ ವಿಶೇಷ ನಿಗಾ ಇರಿಸಲಾಗಿದೆ. ಶುಕ್ರವಾರ ರಾತ್ರಿ ಶ್ರೀಧರರು ಇರಿತದ ಗಾಯಗಳೊಂದಿಗೆ ಗಂಭೀರಾವಸ್ಥೆಯಲ್ಲಿ ಪತ್ತೆಯಾಗಿದ್ದು, ಶನಿವಾರ ಮುಂಜಾನೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದರು. ಕೊಲೆಗೀಡಾದ ಶ್ರೀಧರರ ತಂದೆ ಶುಕ್ರವಾರ ಬೆಳಗ್ಗೆ ಕೆಲಸಕ್ಕೆಂದು ಹೋಗಿದ್ದರು. ಮನೆಯಲ್ಲಿ ಅಸೌಖ್ಯದಿಂದ ಬಳಲುತ್ತಿದ್ದ ತಾಯಿ ಅಂಬಿಚಿ ಹಾಗೂ ಆಕೆಯ ಹಿರಿಯ ಪುತ್ರನ ಮಗ ಅಶೋಕ ಮನೆಯಲ್ಲಿದ್ದರು. ಅಶೋಕನ ತಂದೆ ಸಂಜೀವರು ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ಸಂಜೆ ತಾಯಿ ಮನೆ ಹೊರಗಿನ ಜಗುಲಿಯಲ್ಲಿ ಮಲಗಿದ್ದ ವೇಳೆ ಒಳಗೆ ಏನೋ ಶಬ್ದ ಕೇಳಿಬಂದಿದೆ. ಆ ಸಂದರ್ಭದಲ್ಲಿ ಮನೆಯೊಳಗೆ ಶ್ರೀಧರರು ಹಾಗೂ ಸಹೋದರನ ಪುತ್ರ ಅಶೋಕ ಮಾತ್ರವೇ ಮನೆಯೊಳಗಿದ್ದರು. ಶಬ್ದ ಕೇಳಿದ್ದ ತಾಯಿ ಅಂಬಿಚಿಯವರು ಅಶೋಕನಲ್ಲಿ ವಿಚಾರಿಸಿದಾಗ ಒಳಗೆ ಯಾವುದೋ ಸಾಮಗ್ರಿ ಬಿದ್ದಿರುವುದಾಗಿ ತಿಳಿಸಿದ್ದು, ತಕ್ಷಣ ಬಾಗಿಲು ಮುಚ್ಚಿದ್ದಾನೆನ್ನಲಾಗಿದೆ. ರಾತ್ರಿ ತಂದೆ ಶಂಕರನ್ ಮನೆಯೊಳಗೆ ಪ್ರವೇಶಿಸಿದ್ದು, ಈ ವೇಳೆ ಹೊಟ್ಟೆಗೆ ಗಂಭೀರ ಇರಿತಕ್ಕೊಳಗಾಗಿ ಕರುಳು ಹೊರಗೆ ಬಂದು ರಕ್ತ ಹೆಪ್ಪುಗಟ್ಟಿದ್ದ ಸ್ಥಿತಿಯಲ್ಲಿ ಶ್ರೀಧರರು ಪತ್ತೆಯಾಗಿದ್ದಾರೆ. ಸುದ್ದಿ ಅರಿತು ಆತಂಕಗೊಂಡು ಸೇರಿದ ಸ್ಥಳೀಯರು ಎಲ್ಲರೂ ಸೇರಿ ಮಂಗಳೂರಿಗೆ ಸಾಗಿಸಿದರೂ ಶನಿವಾರ ಮುಂಜಾನೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀಧರರು ಕೊನೆಯುಸಿರೆಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಕಾಸರಗೋಡು ಸಿಐ ಪಿಕೆ ಸುಧಾಕರ್ ನೇತೃತ್ವದ ಪೊಲೀಸ್ ತಂಡ ಪ್ರಾಥಮಿಕ ತನಿಖೆ ನಡೆಸಿದ್ದು, ಈ ವೇಳೆ ಕೃತ್ಯದ ಬಗ್ಗೆ ಮನೆಯಲ್ಲಿ ಜತೆಗಿದ್ದ ಅಶೋಕನ ಮೇಲೆ ಸಂಶಯದ ಬೆರಳು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಶೋಕನನ್ನು ಕೇಂದ್ರೀಕರಿಸಿ ತನಿಖೆ ಮುಂದುವರಿಯುತ್ತಿದೆ. ಕರ್ನಾಟಕದಿಂದ ಕೇರಳಕ್ಕೆ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ 8 ಲಾರಿಗಳ ಸಹಿತ ಚಾಲಕರನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಬಳಿ ಮೊರತಣೆ ಎಂಬಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕರ್ನಾಟಕದ ಪುತ್ತೂರು ನಿವಾಸಿ ಜುಬೈರ್, ಬಂಟ್ವಾಳ ನಿವಾಸಿಗಳಾದ ಸತೀಶ, ಕೆ ಅಶೋಕ, ಕಾರವಾರದ ಕುಮಾರ್, ತಮಿಳುನಾಡಿನ ರಾಜೇಶ್, ಕುಬಣೂರು ನಿವಾಸಿ ಶಫೀರ್, ಮಟ್ಟನ್ನೂರಿನ ರಾಮದಾಸ್ ಹಾಗೂ ಮಂಗಳೂರಿನ ಅಬ್ದುಲ್ ಮುನೀರ್ ಬಂಧಿತರು. ಡಿವೈಎಸ್ಪಿ ಟಿಪಿ ರಂಜಿತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಲಾರಿಗಳಲ್ಲಿದ್ದ ಅಕ್ರಮ ಮರಳನ್ನು ವಶಕ್ಕೆ ತೆಗೆಯಲಾಗಿದೆ. ಬಂಧಿತರ ಪೈಕಿ 6 ಮಂದಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದಾರೆ. ಅನ್ಯ ರಾಜ್ಯಗಳ ನಕಲಿ ಪಾಸ್ ಬಳಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಮರಳನ್ನು ಆನ್ಲೈನ್ ಮೂಲಕ ತೆರಿಗೆ ಪಾವತಿಸಿ ಮಂಜೇಶ್ವರ ಚೆಕ್ಪೋಸ್ಟ್ ಮೂಲಕ ಸಾಗಿಸುವ ಬಗ್ಗೆ ಸ್ಪಷ್ಟ ಮಾಹಿತಿ ಲಭಿಸಿದ ಮೇರೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಇತಿಹಾಸ ಪ್ರಸಿದ್ಧವಾದ ಕಾಸರಗೋಡು ಕೋಟೆಯ ಸ್ಥಳವನ್ನು ಖಾಸಗಿ ವ್ಯಕ್ತಿಗಳಿಗೆ ಪರಾಭಾರೆ ನಡೆಸಲು ಕಾನೂನು ಸಮ್ಮತಿ ಇತ್ತ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಸಿಪಿಎಂ ಒತ್ತಾಯ. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಕೆಪಿ ಸತೀಶ್ ಚಂದ್ರನ್ ಅವರು ವಾರ್ತಾಗೋಷ್ಠಿಯಲ್ಲಿ ಬೇಡಿಕೆ ಮುಂದಿರಿಸಿದ್ದಾರೆ. ಕೋಟೆಯ ಭಾಗವೇ ಆಗಿದ್ದ 5.41 ಎಕರೆ ಸ್ಥಳದ 50 ವರ್ಷಗಳ ಬಾಕಿ ತೆರಿಗೆಯನ್ನು ಸ್ವೀಕರಿಸಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ನಡೆಸಿದ ಕ್ರಮವನ್ನು 2009ರಲ್ಲಿ ಯಡರಂಗ ಸರ್ಕಾರದ ನಿರ್ದೇಶಾನುಸಾರ ಜಿಲ್ಲಾಧಿಕಾರಿ ರದ್ದುಗೊಳಿಸಿದ್ದರು. ಆದರೆ ಜಿಲ್ಲಾಧಿಕಾರಿ ಆದೇಶವನ್ನು ರದ್ದುಗೊಳಿಸಿ 2013ರಲ್ಲಿ ಭೂಕಂದಾಯ ಆಯುಕ್ತರಾಗಿದ್ದ ಟಿಒ ಸೂರಜ್ ಎಂಬ ಭ್ರಷ್ಟ ಅಧಿಕಾರಿಯು ಆದೇಶ ಹೊರಡಿಸಿದ್ದರು. ಈ ವ್ಯಕ್ತಿ ಭ್ರಷ್ಟಾಚಾರ ಹಾಗೂ ಅನಧಿಕೃತ ಆಸ್ತಿ ಸಂಪಾದನೆ ಪ್ರಕರಣದಲ್ಲಿ ಸಿಲುಕಿ ಸದ್ಯ ಅಮಾನತಿನಲ್ಲಿರುವ ವಿವಾದ ಪುರುಷನಾಗಿದ್ದಾರೆ. ಈ ಅಧಿಕಾರಿಯ ಆದೇಶ ತೀರಾ ವಿಚಿತ್ರವಾದುದು. ಖಾಸಗಿಗಳು ವಶಪಡಿಸಿದ ಭೂಮಿಯನ್ನು ಅವರಿಗೆ ಕಾನೂನು ಪ್ರಕಾರ ನೀಡಬೇಕೆಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಪ್ರಾಚ್ಯವಸ್ತು ಇಲಾಖೆಯ ಪಾರಂಪರಿಕ ಸೊತ್ತನ್ನು ಖಾಸಗಿಗಳು ವಶೀಕರಿಸುವುದು ಅನ್ಯಾಯ. ಈ ಭೂಮಿಯನ್ನು ಜನಬೆಂಬಲದೊಂದಿಗೆ ಹಾಗೂ ಕಾನೂನು ಹೋರಾಟ ಮೂಲಕ ಮರಳಿ ಪಡೆಯಲಾಗುವುದು ಎಂದು ಸತೀಶ್ ಚಂದ್ರನ್ വിവരിಸಿದರು. ഇത് നാടിൻ്റെ ഒരു പൊതുസ്വത്താണ്, നമ്മുടെ ഒരു പൈതൃക സ്വത്താണ്. ഇത് സ്വകാര്യ വ്യക്തികൾ കൈയെടുക്കാനുള്ള നീക്കത്തിൽ ജനങ്ങൾക്ക് ആശങ്കയുണ്ട്. ഈ കാര്യം റവന്യൂ മന്ത്രിയോട് നേരിട്ട് ശ്രദ്ധയിൽപ്പെടുത്തിയിട്ടുണ്ട് ടെലിഫോൺ മുഖേന. അതുപോലെ
പ്രതിപക്ഷ നേതാവിൻ്റെയും പ്രതിപക്ഷ ഉപനേതാവിൻ്റെയും ശ്രദ്ധയിൽപ്പെടുത്തിയിട്ടുണ്ട്. അതുകൊണ്ട് അടിയന്തരമായി ഈ കാര്യത്തെക്കുറിച്ച് ഒരു സമഗ്ര അന്വേഷണം നടത്തണം. ഇത് റവന്യൂ കമ്മീഷണർ സൂരജ് IAS ഒറ്റക്കന്നെ ചെയ്തതാണോ, വല്ല സമ്മർദ്ദങ്ങളും ഉണ്ടായിട്ടുണ്ടോ എന്ന കാര്യത്തെക്കുറിച്ചടക്കം സമഗ്രമായ അന്വേഷണം സർക്കാർ നടത്തണം. യാതൊരു കയ്യേറ്റവും വരാതെ നിലയിൽ കാസർഗോഡ് കോട്ട സംരക്ഷിക്കാൻ സർക്കാർ മുൻകൈ എടുക്കണം. പുരാവസ്തു വകുപ്പിനെ കൊണ്ട് സംരക്ഷിച്ച് നമ്മുടെ ഏറ്റവും പ്രധാനപ്പെട്ട പൈതൃക സ്വത്ത് സംരക്ഷിക്കാനാവണം. ഈ കാര്യത്തെക്കുറിച്ച് സൂരജിൻ്റെ ഉത്തരവിനെക്കുറിച്ച് സമഗ്രമായ അന്വേഷണം നടത്താൻ ತಯಾರಾಗണമെന്നാണ് ಆವಶ್ಯಪಡಾರುള്ളത്. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಏರಿಯಾ ಕಾರ್ಯದರ್ಶಿ KM ಮೊಹಮ್ಮದ್ ಹನೀಫ್ ಕೂಡ ಉಪಸ್ಥಿತರಿದ್ದರು. ಶತಮಾನಗಳ ಹಳಮೆಯ ಚಾರಿತ್ರಿಕ ಪರಂಪರೆಯ ಕಾಸರಗೋಡು ಕೋಟೆಯ ಕಾನೂನು ಬಾಹಿರ ಮಾರಾಟ ಬಗ್ಗೆ CBI ತನಿಖೆ ನಡೆಸಲು ಸರ್ಕಾರ ಮುಂದಾಗಬೇಕೆಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಶ್ರೀಕಾಂತ್ ಒತ್ತಾಯಿಸಿದ್ದಾರೆ. ಅವರು ಶುಕ್ರವಾರ ಸಾಯಂಕಾಲ ನಗರದಲ್ಲಿ ವಾರ್ತಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಸದ್ರಿ ವಿಷಯದಲ್ಲಿ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ನಡೆದಿದೆ. ಖಾಸಗಿ ವ್ಯಕ್ತಿಗಳಿಗೆ TO ಸೂರಜ್ ಎಂಬ ಮಾಜಿ ಭೂಕಂದಾಯ ಆಯುಕ್ತರು ಕೋಟೆ ಹಸ್ತಾಂತರ ನಡೆಸಿದ್ದು, ಅವರು ಪ್ರತ್ಯುಪಕಾರವಾಗಿ ಭಾರೀ ಮೊತ್ತ ಲಂಚ ಪಡೆದಿದ್ದಾರೆ. ಕೋಟೆ ಒಳಪಡುವ ಸದ್ರಿ ಭೂಮಿಯನ್ನು ಖರೀದಿಸಿದ್ದಾಗಿ ತಿಳಿಯಲಾಗಿರುವ ಸಜ್ಜಿ ಸೆಬಾಸ್ಟಿಯನ್ ಕೇರಳ ಕಾಂಗ್ರೆಸ್ ಮಾಣಿ ವಿಭಾಗದ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿಯು ಇನ್ನಿಬ್ಬರ ಪೈಕಿ ತೆಕ್ಕೆಲ್ ನಿವಾಸಿ CPM ಹಾಗೂ ಬಂಡಿಚಾಲ್ ನಿವಾಸಿ CPI ಪಕ್ಷದ ಪ್ರಾದೇಶಿಕ ನಾಯಕರು ಆಗಿದ್ದಾರೆ. ಆದ್ದರಿಂದ ಕೇಂದ್ರ ಏಜೆನ್ಸಿಯಾದ CBIಯಿಂದಲೇ ಈ ಬಗ್ಗೆ ತನಿಖೆ ನಡೆಸಬೇಕು. ಐಕ್ಯರಂಗ ಸರ್ಕಾರವನ್ನು ವಶೀಲಿಸಿ ಈ ಮೂವರು ಕೋಟೆ ಸ್ಥಳದ ತೆರಿಗೆ ಪಾವತಿಸಿದ್ದಾರೆ. ಸರ್ಕಾರಿ ಸ್ಥಳವೆಂದು ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿಯೂ ಆ ಸ್ಥಳಕ್ಕೆ ತೆರಿಗೆ ಪಡೆದಿರುವುದರ ಹಿಂದೆ ಭಾರೀ ಭ್ರಷ್ಟಾಚಾರವಿದೆ. ಇದರ ಹಿಂದಿನ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ പ്രകടനം ದಾಖಲಿಸಬೇಕೆಂದು ಅವರು ആഗ്രഹിಸಿದ್ದಾರೆ. സജി സെബാസ്റ്റ്യനും മറ്റു രണ്ടാൾക്കും അനുകൂലമായിട്ട് വിധി വരാൻ കാരണം KM മാണിയുടെ സ്വാധീനമാണ്. ഈ അഴിമതിയിൽ സംസ്ഥാനത്തെ ധനമന്ത്രിയായിട്ടുള്ള ശ്രീ KM മാണിക്കും കൂടി പങ്കുണ്ട്. ഈ കാര്യങ്ങളൊക്കെ അന്വേഷണം നടത്തേണ്ടതായിട്ടുണ്ട്. മൊത്തം നടന്നിട്ടുള്ള 2009 നികുതി സ്വീകരിച്ചത് തൊട്ട് ഇന്നുവരെ ഇതിൻ്റെ പിന്നിൽ നടന്നിട്ടുള്ള അഴിമതികളൊക്കെ പുറത്തു കൊണ്ടുവരണമെങ്കിൽ CBI അന്വേഷണം വേണം. അതുകൊണ്ട് സംസ്ഥാന സർക്കാർ ഈ സംഭവത്തിൻ്റെ പിന്നിലുള്ള എല്ലാ ദുരൂഹതയും നീക്കാൻ വേണ്ടിയിട്ടും KM മാണി അടക്കമുള്ള CPMൻ്റെ നേതാക്കന്മാരടക്കമുള്ള CPIയുടെ നേതാവ് അടക്കമുള്ള ആൾക്കാരുടെ പങ്ക് ഇതിൽ അന്വേഷിക്കണം. അതിനു വേണ്ടിയിട്ട് CBIക്ക് ഈ കേസ് കൈമാറാൻ തയ്യാറാണ്. ಸರ್ಕಾರವು ತಕ್ಷಣವೇ ಭೂಕಂದಾಯ ಆಯುಕ್ತರ ಆದೇಶ ರದ್ದುಗೊಳಿಸದಿದ್ದಲ್ಲಿ ತೀವ್ರ ರೀತಿಯ ಆಂದೋಲನ ಕಣಕ್ಕಿಳಿಯುವುದಾಗಿ ಅವರು ಎಚ್ಚರಿಸಿದರು. ಎಂಡೋಸಲ್ಫಾನ್ ದುರಂತ ಪರಿಹಾರ ಸೆಲ್ ಸಭೆ ಕೇವಲ ಪ್ರಹಸನವೆಂಬ ಆರೋಪ ಉಂಟಾಗಿದೆ. ಪ್ರತಿ ತಿಂಗಳು ಸಭೆ ಸೇರಿ ಸಂತ್ರಸ್ತರ ಬಗೆಗಿನ ಅವಲೋಕನ ನಡೆಸಬೇಕೆಂಬ ನಿರ್ದೇಶವು ಕಾಗದದಲ್ಲಿ ಮಾತ್ರ ಉಳಿದುಕೊಂಡಿರುವುದಾಗಿ ಟೀಕೆಗಳೆದ್ದಿವೆ. ಕೃಷಿ ಸಚಿವ KP ಮೋಹನನ್ ಅಧ್ಯಕ್ಷರಾಗಿರುವ ಸೆಲ್ನ ಸಭೆಯೇ ನಡೆಯದೆ ಇದೀಗ 2 ತಿಂಗಳು ದಾಟಿವೆ. ಶನಿವಾರ ನಡೆಯಬೇಕಿದ್ದ ಸಭೆಯನ್ನು ಸಚಿವರ ಅಸೌಕರ್ಯ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಸಂತ್ರಸ್ತರಿಗೆ ಸಂಬಂಧಿತ ಆಸ್ಪತ್ರೆಗಳಿಂದ ಚಿಕಿತ್ಸೆ ದೊರೆಯದೆ 3 ತಿಂಗಳು ದಾಟಿವೆ. ಇವರ ಪುನರ್ವಸತಿಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನೀಡಿದ ನಿರ್ದೇಶವನ್ನು ಯಥಾವತ್ ಪಾಲಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಆರೋಪವೂ ಇದೆ. ವಿವಿಧ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಿರುವ ಸಾಲ ಮನ್ನಾ ಸಹಿತ ಕ್ರಮಗಳಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. 2 ತಿಂಗಳ ಹಿಂದೆ ತಜ್ಞ ವೈದ್ಯರ ನೇತೃತ್ವದಲ್ಲಿ ವೈದ್ಯಕೀಯ ಶಿಬಿರ ನಡೆಸುವುದಾಗಿ ತಿಳಿಸಲಾಗಿದ್ದರೂ ಮುಂದಿನ ಕ್ರಮ ಉಂಟಾಗಿರಲಿಲ್ಲ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಿರ್ದೇಶಿಸಿದ ಪರಿಹಾರಧನವು ಆಂಶಿಕವಾಗಿ ಮಾತ್ರವೇ ನೀಡಲಾಗಿದೆ. ರೋಗ ಪೀಡಿತರಾಗಿ ಮೃತಪಡುವವರ ಆಶ್ರಿತರಿಗೆ ನಷ್ಟ ಪರಿಹಾರ ಲಭ್ಯಗೊಳಿಸಲು ಟ್ರೈಬ್ಯುನಲ್ ಸ್ಥಾಪಿಸಬೇಕೆಂಬ ಬೇಡಿಕೆಯು ಕಾರ್ಯರೂಪಕ್ಕೆ ಇಳಿದಿಲ್ಲ. ಎಂಡೋಸೆಲ್ ಸಭೆ ನಡೆದರೂ ಸಂಬಂಧಪಟ್ಟವರು ಮಿಕ್ಕವರು ಗೈರು ಹಾಜರಾಗುತ್ತಿದ್ದಾರೆ. 70ರಷ್ಟು ಮಂದಿ ಸದಸ್ಯರಿರುವ ಸೆಲ್ನ ಸಭೆಯಲ್ಲಿ ಮಿಕ್ಕ ಬಾರಿಯೂ 25ಕ್ಕೂ ಕಡಿಮೆ ಮಂದಿ ಮಾತ್ರ ಭಾಗವಹಿಸುತ್ತಾರೆ. ಹಾಗೆ ಎಂಡೋ ಪೀಡಿತರ ಮೇಲಿನ ಸರ್ಕಾರದ ಅವಗಣನೆಗೆ ಮಾತ್ರ ಕೊನೆಯೇ ಇಲ್ಲದಾಗಿದೆ. ಗರ್ಭಿಣಿ ಮಹಿಳೆ ಬಾವಿಗೆ ಬಿದ್ದು ದಾರುಣವಾಗಿ ಮೃತಪಟ್ಟಿದ್ದಾರೆ. ಮಂಜೇಶ್ವರ ವರ್ಕಾಡಿ ಬಾಕ್ರಬೈಲು ನಿವಾಸಿ ಪ್ರವೀಣ್ ಎಂಬವರ ಪತ್ನಿ ಮಮತಾ 25 ಮೃತ ದುರ್ದೈವಿ. ಮನೆ ಬಳಿಯ ಬಾವಿಯಲ್ಲಿ ಮೃತದೇಹ ಕಂಡುಬಂದಿದೆ. 6 ತಿಂಗಳ ಹಿಂದೆ ವಿವಾಹಿತರಾದ ಮಮತಾರು 5 ತಿಂಗಳ ಗರ್ಭಿಣಿಯಾಗಿದ್ದಾರೆ.
ಮಾಹಿತಿ ತಾಂತ್ರಿಕ ವಿದ್ಯೆಯನ್ನು ಬಳಸಿ ಡಿಜಿಟಲ್ ಇಂಡಿಯಾ ಸಾಕ್ಷಾತ್ಕರಿಸಲಿರುವ ಕೇಂದ್ರ ಸರ್ಕಾರದ ಯೋಜನೆಗೆ ಜಿಲ್ಲೆಯಲ್ಲಿ ಚಾಲನೆ. ಜಿಲ್ಲಾಧಿಕಾರಿ ಕಚೇರಿ ಸಮಾವೇಶ ಹಾಲ್ನಲ್ಲಿ ಶುಕ್ರವಾರ ಅಪರಾಹ್ನ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ನೆರವೇರಿಸಿದರು. ഡിജിറ്റൽ ഇന്ത്യ വീക്ക് എന്ന് പറയുന്ന അതിനെ ദീർഘമായി ഞാനൊന്നും പറയുന്നില്ല. ഇതിൻ്റെ ക്ലാസ്സുകളാണ്. ഇതിൻ്റെ പ്രാധാന്യം ഇത് ജനങ്ങളിൽ അവർക്ക് എത്രത്തോളം ഇത് ഉപകാരപ്രദമാക്കണം എന്നുള്ളതിനെ പറ്റിയെല്ലാം ഈ ക്ലാസ്സുകളിൽ നിന്ന് നമുക്ക് മനസ്സിലാക്കാൻ കഴിയും. ADMH ದಿನೇಶ್ ಅಧ್ಯಕ್ಷತೆ ವಹಿಸಿದರು. ಸರ್ವೆ ವಿಭಾಗ ಸಹಾಯಕ ಜಿಲ್ಲಾಧಿಕಾರಿ P ಮಧುಲಿಮಾಯ ಸಹಿತ ಅಧಿಕಾರಿಗಳು ಪಾಲ್ಗೊಂಡರು. ಡಿಜಿಟಲ್ ಇಂಡಿಯಾದ ಬಗೆಗೆ ರಾಷ್ಟ್ರೀಯ ಮಾಹಿತಿ ಅಧಿಕಾರಿ VS ಅನಿಲ್, KV ವಿನೋದ್ ಕುಮಾರ್ ತರಗತಿ ನಡೆಸಿದರು. ವಿವಿಧ ಬೇಡಿಕೆ ಮುಂದಿರಿಸಿ KSTE ಅಧ್ಯಾಪಕ ಸಂಘಟನೆ ನೇತೃತ್ವದಲ್ಲಿ ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕರ ಕಚೇರಿಗೆ ಜಾಥಾ ನಡೆಸಲಾಯಿತು. ವಿದ್ಯಾನಗರ ಸರ್ಕಾರಿ ಕಾಲೇಜು ಪರಿಸರದಿಂದ ಹೊರಟ ಜಾಥಾದಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಜಾಥಾವನ್ನು ಶಾಸಕ K ಕುഞ്ഞിರಾಮನ್ ಉದ್ದುಮ ಉದ್ಘಾಟಿಸಿದರು. ഭാവിയിൽ കുറേ ദൂരമൊന്നും പോകേണ്ടി വരില്ല. നമ്മുടെ പൊതുസമൂഹത്തിൽ പ്രവർത്തിക്കപ്പെടുന്ന എല്ലാ സ്കൂളുകളും അടച്ചു പൂട്ടേണ്ടി വരും എന്ന കാര്യത്തിൽ യാതൊരു തർക്കമുണ്ടാവും എന്ന് നിങ്ങൾക്ക് തോന്നുന്നില്ല. കേരളത്തിലെ പൊതുവിദ്യാഭ്യാസം എന്നത് കേരളത്തിൽ എത്രയോ കാലം കേരളം രൂപം കൊണ്ടതിനും അതിനു മുമ്പേയും നമ്മുടെ നാട്ടിൽ ഒരുപാട് ആളുകൾ സംരക്ഷിച്ചെടുത്ത നിയമത്തിൻ്റെയും സമരത്തിൻ്റെയും ഫലമായിട്ടാണ് ഈ സമൂഹം ഇന്ന് കേരളത്തിലാകെ വളർന്ന് പന്തലിക്കാൻ കഴിഞ്ഞത് എന്ന് നിങ്ങൾക്കെല്ലാം അറിയാം. അതിനെ ഇല്ലായ്മ ചെയ്യുന്നതിന് വേണ്ടി മാറി മാറി കേരളത്തിൽ അധികാരത്തിൽ വന്ന UDFന്റെ ഗവൺമെന്റ് എല്ലാ കാലത്തും ഇത് തന്നെയാണ് തുടരുന്നത് എന്നതൊരു വസ്തുതയാണ്. KSTE ಜಿಲ್ಲಾಧ್ಯಕ್ಷ K ಮೋಹನನ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಕೋಶಾಧಿಕಾರಿ TCN ಇಳಯತ್, C ಶಾಂತಕುಮಾರಿ, K ರಾಘವನ್, CM ಮೀನಾಕುಮಾರಿ, M ಬಾಲಕೃಷ್ಣನ್, A ಪವಿತ್ರನ್ ಮೊದಲಾದವರು ಮಾತನಾಡಿದರು. ಸಾರ್ವತ್ರಿಕ ಶಿಕ್ಷಣವನ್ನು ಸಂರಕ್ಷಿಸಬೇಕು, ಶಿಕ್ಷಕರ ಉದ್ಯೋಗ ಸ್ಥಿರತೆ ಖಾತ್ರಿಗೊಳಿಸಬೇಕು, ಅನುದಾನಿತ ಶಾಲೆಗಳಿಗೆ ಅಂಗೀಕಾರ ನೀಡಲಿರುವ ಯತ್ನದಿಂದ ಹಿಂದೆ ಸರಿಯಬೇಕು, ಶೀಘ್ರದಲ್ಲೇ ಪಠ್ಯಪುಸ್ತಕ ವಿತರಿಸಬೇಕು ಎಂಬ ಬೇಡಿಕೆ ಮುಂದಿರಿಸಿ ಜಾಥಾ ನಡೆಸಲಾಗಿದೆ. ಶಿಕ್ಷಣ ಕ್ಷೇತ್ರದ ವ್ಯಾಪಾರೀಕರಣ ಹಾಗೂ ಕೆಸರೀಕರಣದ ವಿರುದ್ಧ ತೀವ್ರ ರೀತಿಯ ಆಂದೋಲನ ಕೈಗೊಳ್ಳುವುದಾಗಿ KSTE ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮದ್ದೂರು ಗ್ರಾಮ ಪಂಚಾಯತಿನ 11ನೇ ವಾರ್ಡು ಸೂರ್ಲುವಿನಲ್ಲಿ ಗ್ರಾಮ ಸೇವಾ ಕೇಂದ್ರ ತೆರೆಯಲಾಯಿತು. ನೂತನವಾಗಿ ನಿರ್ಮಿಸಲಾದ ಕಟ್ಟಡದಲ್ಲಿ ಶುಕ್ರವಾರ ಸಾಯಂಕಾಲ ಜರುಗಿದ ಸಮಾರಂಭದಲ್ಲಿ ಸೇವಾ ಕೇಂದ್ರ ಕಾರ್ಯಾರಂಭವಾಯಿತು. ಮದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವ್ ಮಾಸ್ತರ್ ಉದ್ಘಾಟನೆ ನೆರವೇರಿಸಿದರು. ഏകദേശം 88 ലക്ഷത്തിനായിട്ട് ജാസ്തി ഈ വാർഡിലേക്ക് നമുക്ക് ചെലവാക്കാൻ പറ്റും. അപ്പൊ ഇതെങ്ങനെ നമ്മള് ചെലവാക്കി ഏടുന്ന ഈ പൈസ കിട്ടി? നമ്മള് ഏതൊരു പദ്ധതിയും ഉണ്ടാക്കുന്ന സമയത്ത് ആദ്യമായിട്ട് നമുക്കതിൽ അതിന്റെ ഒരു കാഴ്ചപ്പാട് വേണം. എന്താണ് നമ്മൾ ഉണ്ടാക്കാൻ പോകുന്ന പദ്ധതി? ಉಪಾಧ್ಯಕ್ಷೆ ಸುಜ್ಞಾನ್ ಶಾನ್ಭೋಗ್ ಅಧ್ಯಕ್ಷತೆ ವಹಿಸಿದರು. K ಗೋಪಾಲಕೃಷ್ಣ, ಮಾಲತಿ ಸುರೇಶ್, ರವೀಂದ್ರ ರೈ, ಶೋಭಾ ನಾಯಕ್, ರಾಧಾಕೃಷ್ಣ ಮೊದಲಾದವರು ಮಾತನಾಡಿದರು. ಸಾರಾಯಿ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಮುಳ್ಳೇರಿಯ ಸಮೀಪ ಕರ್ಮಂತೋಡಿ ನಿವಾಸಿ ರತೀಶ್ 33 ಬಂಧಿತ. ಮುಳ್ಳೇರಿಯ ಸಮೀಪ ಸಾರಾಯಿ ಮಾರಾಟದಲ್ಲಿ ನಿರತನಾಗಿದ್ದಾಗ ಈತನನ್ನು ಸೆರೆ ಹಿಡಿಯಲಾಗಿದೆ. ಮೊಕದ್ದಮೆ ದಾಖಲಾಗಿದೆ. ಕಾಸರಗೋಡು ಜನರಲ್ ಆಸ್ಪತ್ರೆಯ ಶೋಚನೀಯ ಅವಸ್ಥೆ ಪರಿಹರಿಸಬೇಕೆಂದು ಒತ್ತಾಯಿಸಿ DYFI ಪ್ರತಿಭಟನಾ ಜಾಥಾ. ಸಂಘಟನೆಯ ಕಾಸರಗೋಡು ಬ್ಲಾಕ್ ಸಮಿತಿ ಆಶ್ರಯದಲ್ಲಿ ಶನಿವಾರ ಪೂರ್ವಾಹ್ನ ಜನರಲ್ ಆಸ್ಪತ್ರೆಗೆ ನಡೆದ ಜಾಥಾದಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಪಾಲ್ಗೊಂಡರು. ഓടി
ಜಾಥಾವನ್ನು ಡಿಫಿ ಜಿಲ್ಲಾ ಕಾರ್ಯದರ್ಶಿ ಕೆ മണികണ്ഠൻ ഉദ്ഘാಟಿಸಿದರು. ഇവിടെ എത്തിക്കൊണ്ടിരിക്കുന്ന നൂറുകണക്കിന് വരുന്ന രോഗികൾക്ക് മതിയായ ചികിത്സ കൊടുക്കാൻ ആവശ്യമായിട്ടുള്ള സംവിധാനങ്ങൾ സാധാരണഗതിയിൽ 100, 200, 300 രോഗികളായിരുന്നു ഈ ഹോസ്പിറ്റലിൽ എത്തുന്നതെങ്കിൽ ഈ മഴക്കാലം തുടങ്ങിയതിനു ശേഷം 1200 രോഗികൾ വരെ ഒരു ദിവസം ഇവിടെ OP-യിലൂടെ ചികിത്സയ്ക്ക് വേണ്ടി എത്തിച്ചേരുന്നുണ്ട് എന്നാണ് ഞങ്ങൾ മനസ്സിലാക്കിയത്. ഒരു ദിവസം 1200 പരം വരുന്ന രോഗികളെ നിയന്ത്രിക്കാനും അവർക്ക് ആവശ്യമായിട്ടുള്ള സൗകര്യങ്ങൾ കൊടുക്കാനും അവർക്ക് ചികിത്സ ലഭ്യമാക്കാനും ആവശ്യമായിട്ടുള്ള എന്തെങ്കിലും ഒരു സംവിധാനം വർദ്ധിപ്പിക്കാൻ ആരോഗ്യവകുപ്പോ ബന്ധപ്പെട്ട അധികാരികളെ തയ്യാറായോ? ഇല്ല എന്ന് മാത്രമല്ല, നിലവിലുണ്ടായിരുന്ന സൗകര്യങ്ങൾ പോലും ഇല്ലാതാക്കുകയാണ്. ಸಿ ಉದಯಕುಮಾರ್ ಅಧ್ಯಕ್ಷತೆ ವಹಿಸಿದರು. ಅಗತ್ಯ ವೈದ್ಯರನ್ನು ದಾದಿಯರನ್ನು ನೇಮಕಗೊಳಿಸಬೇಕು, ಲ್ಯಾಬ್ ಅನ್ನು ಕಾರ್ಯಪ್ರವೃತ್ತಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಲಾಯಿತು. ಡಿಫಿ ಜಿಲ್ಲಾ ಉಪಾಧ್ಯಕ್ಷ ಕೆ ರವೀಂದ್ರನ್, ಪಿ ಶಿವಪ್ರಸಾದ್ ಮೊದಲಾದವರು ನೇತೃತ್ವ ವಹಿಸಿದರು. ವ್ಯಕ್ತಿ ವಿರುದ್ಧ ಹಲ್ಲೆಗೈದ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬಾಡೂರು ನಿವಾಸಿ ಜನಾರ್ದನ ಶೆಟ್ಟಿ ಎಂಬುವರು ಹಲ್ಲೆಗೀಡಾದವರು. ಇವರು ನೀಡಿದ ದೂರಿನ ಮೇರೆಗೆ ಸ್ಥಳೀಯರು ಹಾಗೂ ಸಂಬಂಧಿಕರಾದ ರಮೇಶ್ ಶೆಟ್ಟಿ, ರವೀಶ್ ಶೆಟ್ಟಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಜೂನ್ 24ರಂದು ಕೃತ್ಯ ನಡೆದಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಚೆರ್ಕಳ ಹತ್ಯೆ ಪ್ರಕರಣ ಮುಂದುವರಿದ ನಿಗೂಢತೆ, ಅಣ್ಣನ ಮಗನ ಮೇಲೆ ಪೊಲೀಸ್ ನಿಗಾ. ಕಾಸರಗೋಡು ಕೋಟೆ ಖಾಸಗಿಗಳಿಗೆ ಪರಾಭಾರೆ, ಸಿಪಿಎಂ ಬಿಜೆಪಿ ತೀವ್ರ ಹೋರಾಟಕ್ಕೆ. ಭೂ ಸ್ವಾಧೀನಪಡಿಸಿದವರಲ್ಲಿ ಸಿಪಿಎಂ ಮಂದಿಯೂ ಇರುವುದಾಗಿ ಬಿಜೆಪಿ, ಸಿಬಿಐ ತನಿಖೆಗೆ ಒತ್ತಾಯ. ಮಂಜೇಶ್ವರದಲ್ಲಿ ಭಾರೀ ಮರಳು ಸಾಗಾಟ ವಶ, ಪೊಲೀಸ್ ಮತ್ತಷ್ಟು ಜಾಗರೂಕ. ಎಂಡೋ ಸಂತ್ರಸ್ತರತ್ತ ಮತ್ತೆ ಸರ್ಕಾರದ ನಿರ್ಲಕ್ಷ್ಯ, ಪ್ರಹಸನವಾಗುತ್ತಿರುವ ದುರಂತ ಪರಿಹಾರ ಸೆಲ್ ಸಭೆ, ಶನಿವಾರದ ಸಭೆ ರದ್ದು. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.